ಮತ್ತೆ ಸ್ವಾಗತ. ಸೀರೆ ಕಳ್ಳತನ ಬಗ್ಗೆ ಸ್ನೇಹಮಯಿ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸೀರೆ ಕಳ್ಳತನ ಬಗ್ಗೆ ಸ್ನೇಹಮಯಿ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸ್ನೇಹಮಯಿ ವಿರುದ್ಧವೇ ಮೊಕದ್ದಮೆಯನ್ನ ರೂಪ ದಾಖಲಿಸಿದ್ರ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರು ಸ್ನೇಹಮಯಿ ವಿರುದ್ಧವೇ ಮೊಕದ್ದಮೆಯನ್ನ ದಾಖಲಿಸಿದ್ರ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಸೀರೆ ಕಳ್ಳತನ ವಿಡಿಯೋ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿರುವಂತದ್ದು. ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು. ರಾತ್ರಿ 7:15 ರೂಪಾ ಸಹಿಯನ್ನ ಮಾಡಿದ್ದಾರೆ. ಇನ್ನು ವಿಡಿಯೋ ಉಲ್ಲೇಖಿಸಿರೋದು ಸಂಜೆ 6:15. ಕಳ್ಳತನ ಆರೋಪ ಹೊತ್ತವರ ಪರ ಪೊಲೀಸರು ಶ್ರದ್ಧೆಯನ್ನ ತೋರಿದ್ರ ಎಂಬುದಾಗಿ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಪೊಲೀಸರ ನಡೆಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ಈಗಾಗಲೇ ಸ್ನೇಹಮಯಿ ಅವರು ದೂರನ್ನ ನೀಡಿರುವಂತದ್ದು. ಸೀರೆ ಕಳ್ಳತನ ಬಗ್ಗೆ ಸ್ನೇಹಮಯಿ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸ್ನೇಹಮಯಿ ವಿರುದ್ಧವೇ ರೂಪಾ ಮೊಕದ್ದಮೆಯನ್ನ ದಾಖಲಿಸಿದ್ರ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಸೀರೆ ಕಳ್ಳತನದ ವಿಡಿಯೋ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ದೂರನ್ನ ದಾಖಲಿಸಿರುವಂತದ್ದು. ಸದ್ಯ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು. ಇನ್ನು ರಾತ್ರಿ 7:15 ರೂಪಾ ಸಹಿಯನ್ನ ಮಾಡಿರ್ತಾರೆ. ಕಳ್ಳತನ ಆರೋಪವನ್ನ ಹೊತ್ತವರ ಪರ ಪೊಲೀಸರು ಶ್ರದ್ಧೆಯನ್ನ ತೋರಿಸಿದ್ರ ಪೊಲೀಸರ ಈ ಒಂದು ನಡೆಗೆ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೀರೆ ಕಳ್ಳತನದ ಬಗ್ಗೆ ಸ್ನೇಹಮಯಿ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸ್ನೇಹಮಯಿ ವಿರುದ್ಧವೇ ರೂಪಾ ಮೊಕದ್ದಮೆಯನ್ನ ದಾಖಲಿಸಿದ್ರ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಸ್ನೇಹಮಯಿ ವಿರುದ್ಧವೇ ಮೊಕದ್ದಮೆಯನ್ನ ದಾಖಲಿಸಿದ್ರ. ಇನ್ನು ಸೀರೆ ಕಳ್ಳತನ ವಿಡಿಯೋ ಸಮೇತವಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದ್ರು. ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ರೂಪಾ ದೂರನ್ನ ದಾಖಲಿಸಿದ್ರು. ಇನ್ನು ರಾತ್ರಿ 7:15 ರೂಪಾ ಸಹಿಯನ್ನ ಮಾಡಿರ್ತಾರೆ. ವಿಡಿಯೋ ಉಲ್ಲೇಖಿಸಿರೋದು ಸಂಜೆ 6:15. ಕಳ್ಳತನ ಆರೋಪ ಹೊತ್ತವರ ಪರ ಪೊಲೀಸರು ಶ್ರದ್ಧೆಯನ್ನ ತೋರಿದ್ರ ಎಂಬುದಾಗಿ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಈ ಒಂದು ಪೊಲೀಸರ ನಡೆಗೆ ಸ್ನೇಹಮಯಿ ಕೃಷ್ಣ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನವ ಹಕ್ಕುಗಳ ಆಯೋಗಕ್ಕೆ ಈಗಾಗಲೇ ಸ್ನೇಹಮಯಿ ದೂರನ್ನ ಕೂಡ ನೀಡಿರುವಂತದ್ದು. ಪೊಲೀಸರು ಶ್ರದ್ಧೆಯನ್ನ ತೋರಿದ್ರ ಎಂಬ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸೀರೆ ಕಳ್ಳತನ ಬಗ್ಗೆ ಈಗ ಸ್ನೇಹಮಯಿ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸ್ನೇಹಮಯಿ ವಿರುದ್ಧವೇ ರೂಪಾ ಏನು ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಸ್ನೇಹಮಯಿ ವಿರುದ್ಧವೇ ಮೊಕದ್ದಮೆಯನ್ನ ದಾಖಲಿಸಿದ್ರ. ಇನ್ನು ಸೀರೆಯ ಕಳ್ಳತನದ ವಿಡಿಯೋ ಸಮೇತವಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದ್ರು. ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ರೂಪಾ ದೂರನ್ನ ದಾಖಲಿಸಿದ್ರು. ಇನ್ನು ರಾತ್ರಿ 7:15 ರೂಪಾ ಸಹಿಯನ್ನ ಮಾಡಿರ್ತಾರೆ. ಇನ್ನು ಸಂಜೆ 6:15 ವಿಡಿಯೋವನ್ನ ಉಲ್ಲೇಖಿಸಿರುವಂತದ್ದು. ಇನ್ನು ಕಳ್ಳತನ ಆರೋಪ ಹೊತ್ತವರ ಪರವಾಗಿ
ಎಲ್ಲೋ ಒಂದು ಕಡೆ ಪೊಲೀಸರು ಶ್ರದ್ಧೆಯನ್ನ ತೋರಿದ್ರ ಎಂಬುದಾಗಿ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ಈ ಒಂದು ನಡೆಗೆ ಸ್ನೇಹಮಯಿ ಕೃಷ್ಣ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈಗಾಗಲೇ ಸ್ನೇಹಮಯಿ ಅವರು ದೂರನ್ನ ನೀಡಿದ್ದಾರೆ. ಸೀರೆ ಕಳ್ಳತನದ ಬಗ್ಗೆ ಸ್ನೇಹಮಯಿ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಸ್ನೇಹಮಯಿ ವಿರುದ್ಧವೇ ಈಗ ರೂಪ ಮೊಕದ್ದಮೆಯನ್ನ ದಾಖಲಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಎಂಜೆ ವಿರುದ್ಧ ಚಾಮುಂಡೇಶ್ವರಿ ದೇವಾಲಯದ ಸೀರೆಯ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಇನ್ನು ಕಳ್ಳತನದ ಆರೋಪ ಹೊತ್ತವರ ಪರವಾಗಿ ಪೊಲೀಸರು ಶ್ರದ್ಧೆಯನ್ನ ತೋರಿದ್ದಾರೆ ಎಂದು ಪೊಲೀಸರ ಈ ಒಂದು ನಡೆಗೆ ಸ್ನೇಹಮಯಿ ಕೃಷ್ಣ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.